2 3 ಅಂತ ಇತ್ತು, ಈಗ ಒಂದು ಕೇಳಿದೆ ಸರ್, ಏನು ಹೇಳ್ತೀರಿ? ಏನಿಲ್ಲ ಸರ್ ಹೇಳ್ದಂಗೆ, ಈಗ ಲಾಸ್ಟ್ ಟೈಮ್ ನೋಡಿ ಈಗ LJP ಬಗ್ಗೆ ಸರ್ ಮಾತಾಡ್ತಿದ್ರು, ಚಿರಾಗ್ ಅವ್ರು ನಮ್ಮನ್ನು ತುಂಬ ವೆಯ್ಟ್ ಮಾಡಿದ್ರು, ಓಪನ್ ಆಗಿ ಕೂಡ ಇದು ಮಾಡೋ ಥರ ಇತ್ತು. ಎಲ್ಲರೂ ಹೇಳ್ತಿದ್ರು LJP ಅವರು ಚಿರಾಗ್ ಅವರು ಪ್ರಶಾಂತ್ ಕಿಶೋರ್ ಜೊತೆ ಜೋಡಿಸ್ಕೋಬಹುದು ಅಂತ ಹೇಳಿ ಆ ಮಾತಿತ್ತು. ಬಟ್ ನಾವು ಒಂದು ಕಮಿಟೆಡ್ ಇದ್ವಿ, ನಾವು 243 ಸೀಟಲ್ಲಿ ನಾವೇ ನಿಲ್ತೇವೆ, ನಾವು ಯಾರ ಜೊತೆನೂ ಗಠಬಂಧನ್ ಮಾಡ್ಕೊಳ್ಳಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ರಾಜಕಾರಣನ ಈ ಥರ ಮಾಡೋಕ್ಕೆ ಬಂದಿಲ್ಲ. ಈ ನಂಬರ್ ತಗೊಂಡು ರಾಜಕಾರಣ ಮಾಡಬೇಕು ಅಂದರೆ ನಾವು 3 ವರ್ಷ ಬೇಕಾಗಿರಲಿಲ್ಲ. ನಮಗೆ 6 ತಿಂಗಳಲ್ಲಿ ಹೇಗೆ ಯಾರೋ ಈಗ ತೇಜ್ ಪ್ರತಾಪ್ ಯಾದವ್ ಅವ್ರು ಮಾಡ್ದಿರೋ ಅಥವಾ ಬೇರೆ ಯಾರೋ ಪಾರ್ಟಿ ಕಟ್ಟಂಗೆ 6 ತಿಂಗಳಲ್ಲಿ ಪಾರ್ಟಿ ಕಟ್ಟಿ ಯಾರ್ಯಾರು ಕ್ಯಾಂಡಿಡೇಟ್ ತುಂಬ ಬೇಕಾಗಿರೋ ಕ್ಯಾಂಡಿಡೇಟ್ ಇದ್ದಾರೆ, ವಿನ್ನಿಂಗ್ ಕ್ಯಾಂಡಿಡೇಟ್ ಇದ್ದಾರೆ ಅಂಥವ್ರನ್ನ ತಗೊಂಡು, ಅಥವಾ ಯಾರು ರಾಜಕಾರಣದಲ್ಲಿ ಬಲ್ತಿರೋರು ಇದ್ದಾರೆ, ದುಡ್ಡಿರೋರು ಇದ್ದಾರೆ, ಯಾರು ಬಾಹುಬಲಿಗಳಿದ್ದಾರೆ ಅಂಥವ್ರನ್ನ ತಗೊಂಡು ನಾವೊಂದು 50 ಸೀಟ್ ತಗೊಂಡು ನಾವು ದೊಡ್ಡವರು ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಬೇರೆ ಮಾತಿರಲಿಲ್ಲ. ನಾವು ರಾಜಕೀಯ ವ್ಯವಸ್ಥೆನ ಸುಧಾರಣೆ ಮಾಡಬೇಕು, ಯುವಕರಲ್ಲಿ ಹೊಸ ರಾಜಕೀಯ ತರಬೇಕು, ಯುವಕರ ಭವಿಷ್ಯನ ಮುಂದೆ ಕಟ್ಟಬೇಕು, ಬಿಹಾರ್ ಬದಲಾವಣೆ ನಿಜವಾಗಿ ಮಾಡಬೇಕು. ಯಾಕಂದರೆ ಈ ದೇಶದಲ್ಲಿ 56% ಯುವಕರು ಇರೋದು ಬಿಹಾರಲ್ಲಿ. ಮೊದಲೇ ನಮ್ಮ ಇಡೀ ದೇಶದ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ ಯುವಕರಲ್ಲಿ ಅದು ಬಿಹಾರಲ್ಲಿ ಬರುತ್ತೆ. ಅಂಥ ರಾಜ್ಯದಲ್ಲಿ ಒಂದು ಗ್ರ್ಯಾಜುಯೇಷನ್ ಮಾಡಿದವರು 6% ಇದ್ದಾರೆ. ಲಿಟ್ರಸಿ ರೇಟ್ ತುಂಬ ಕಡಿಮೆ ಇದೆ. ಇಲ್ಲಿ ಇನ್ನೊಂದು ನಿಮಗೆ ಲಿಟ್ರಸಿ ರೇಟ್ ಇಷ್ಟು ಕಡಿಮೆ ಇದ್ರೂ ಇಲ್ಲಿ ಮೇಜರ್ಲಿ IAS IPS ಆಫೀಸರೆಲ್ಲ ಎಲ್ಲ ಆಗಿರೋರೆಲ್ಲ ಇಲ್ಲಿ ಅವರೇ. ಯಾಕಂದರೆ ಈ ಹೇಳ್ತಾರೆ ಇಲ್ಲಿ ನಳಂದ ಯೂನಿವರ್ಸಿಟಿ ದೇಶದಲ್ಲಿ ಫಸ್ಟ್ ಯೂನಿವರ್ಸಿಟಿ ನಳಂದ ಯೂನಿವರ್ಸಿಟಿ ಆಗಿದ್ದಿಲ್ಲಿ, ಆರ್ಯಭಟರನ್ನ ಕೊಟ್ಟಿದ್ದಿಲ್ಲಿ, ಚಾಣಕ್ಯರಾಗಿದ್ದಿಲ್ಲಿ, ಚಂದ್ರಗುಪ್ತ ಮೌರ್ಯರಾಗಿದ್ದಿಲ್ಲಿ. ಇಂಥ ಊರಿಗೆ ಇಂಥ ಹಣೆ ಬರ ಯಾಕೆ ಬಂತು? ಇದೊಂದು ಪ್ರಶ್ನೆ. ಇದನ್ನೆಲ್ಲ ಮಾಡಿದವ್ರು ಯಾರು? ಇದೇ ರಾಜಕಾರಣಿಗಳು, ಬೇರೆ ಯಾರು ಅಲ್ಲ. ಇವತ್ತು ಎಲ್ಲ ಮಾತಾಡ್ತಿದ್ದಾರೆ 20-25 ವರ್ಷ. ಈಗ ಮಾನ್ಯ ಸದಾನಂದ ಗೌಡರು ಮಾತಾಡೋದ್ರು, ಅವರು ಒಪ್ಕೊಂಡ್ರು, ಅದು ನಮಗೆ ಖುಷಿ ಆಯಿತು. 10,000 ಕೊಟ್ಟಿದ್ದಕ್ಕೆ ಈ ಥರ ಆಗಿರ್ಬೋದು ಆಗಿದೆ ಅಂತ ಹೇಳಿ ಒಪ್ಕೊಂಡ್ರಲ್ಲ. ಇದಕ್ಕಿಂತ ಜಾಸ್ತಿ ಬೇಕೇ? ಇದನ್ನು ನಾವು ಹೇಳ್ತಾ ಇದ್ದೀವಿ, ಅದನ್ನು ಒಪ್ಕೋತಿದ್ದಾರೆ. ಅವರೇ ಹೇಳ್ತಿದ್ದಾರೆ ಇದು BJP ಅವ್ರಿಗೆ NDA ಅವ್ರಿಗೆ ನಾಚಿಕೆ ಆಗಬೇಕು. ನಾವು 10,000 ಕೊಟ್ಬಿಟ್ಟು ಹೆಣ್ಮಕ್ಳ ಓಟ್ನ ಖರೀದಿ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡೋಕ್ಕೆ ಹೋಗಬೇಡಿ, ನಮ್ಮ ದೇಶನ ಬರ್ಬಾದ್ ಮಾಡಬೇಡಿ, ಬೇರೆ ಶ್ರೀಲಂಕಾ ಇದಾಗೋ ಥರ ಮಾಡೋಕ್ಕೆ ಹೋಗಬೇಡಿ. ಮೋದಿಜಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ ನಾನು ಹೇಳ್ಕೊಳ್ಳೋದಿದೆ, ಒಳ್ಳೆ ಭವಿಷ್ಯ ಇದೆ ಈ ದೇಶದಲ್ಲಿ. ಯುವಕರು ತುಂಬ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿ. ಯಾಕಂದರೆ ಇವತ್ತು ನಮ್ಮ ಚಾಚಾ ನೆಹರು ಅವರ ಹುಟ್ಟಿದ ದಿನ. ಅವ್ರು ಯಾಕೆ ಅವ್ರಿಗೆ ಚಿಲ್ಡ್ರನ್ಸ್ ಡೇ ಕೊಟ್ಟರು ಅಂದರೆ ಅವ್ರು ಯಾವಾಗಲೂ ನಂಬೋರಂತೆ ಯುವಕರೇ ಈ ದೇಶದ ಭವಿಷ್ಯ ಕಟ್ಟೋದು, ಮಕ್ಕಳೇ ಈ ದೇಶದ ಭವಿಷ್ಯ ಅಂತ ಹೇಳಿ. ಅದಕ್ಕೆ ಇದನ್ನು ನೀವು ಅರ್ಥಕೊಂಡು ಈ ಗ್ಯಾರಂಟಿ ಯೋಜನೆ ಆಗಲಿ, ಈ ಸ್ಕೀಮ್ ಆಗಲಿ, ಈ ಏನು ಕುರ್ಚಿ ಯಾರಿಗೂ ಶಾಶ್ವತ ಅಲ್ಲ ಸರ್. ಹುಟ್ಟು ಸಾವು ಹೇಗಿದೆಯೋ, ಬೆಳಕು ರಾತ್ರಿ ಹೇಗಿದೆಯೋ ಹಾಗೆ ದಿನ ಕಳೀತದೆ ಹೋಗ್ತದೆ. ಇವತ್ತು ನಾನು ಇರ್ತೀನಿ, ಇನ್ನೊಬ್ಬ ಬರ್ತಾರೆ, ಅದು ನಾರ್ಮಲ್. ಇವೆಲ್ಲ ಬಿಟ್ಬಿಟ್ಟು ದೇಶಕ್ಕಾಗಿ ಇತಿಹಾಸ ಹೇಗೆ ಬರೀಬೇಕು ಅಂದರೆ, ನಾವು ಯಾಕೆ ಮಹಾತ್ಮ ಗಾಂಧಿಯವರು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಚಂಪಾರಣ್ ಸತ್ಯಾಗ್ರಹ, ಚಂಪಾರಣ್ ಗಾಂಧಿ ಆಶ್ರಮದಿಂದ ನಾವು ಸ್ಟಾರ್ಟ್ ಮಾಡಿದಾಗ ಅವ್ರ ಅನುಯಾಯಿಗಳು ನಾವು ಇವತ್ತೇ ಬಿಟ್ಕೊಡಲ್ಲ. 1 ಸೀಟ್ ಬಂತು ಅಥವಾ 0 ಸೀಟ್ ಬಂತು ಅಂದ ತಕ್ಷಣ ನಾವು ಬಿಟ್ಕೊಡಲ್ಲ. ಹೇಗೆ ಸ್ವಾತಂತ್ರ್ಯಕ್ಕೋಸ್ಕರ ಪದೇ ಮರಳಿ ಪ್ರಯತ್ನ ಮಾಡಿದ್ರು, ಹಾಗೆ ನಾವು ಹೇಳ್ತಿದ್ವಿ, ಚಾಲೆಂಜ್ ಮಾಡ್ತೀವಿ. ಇವತ್ತು ನಾವೇ ಹೇಳಿದ್ವಿ ನಿತೀಶ್ ಕುಮಾರ್ ಅರ್ಹರಲ್ಲ ಮುಖ್ಯಮಂತ್ರಿ ಆಗಕ್ಕೆ. ಯಾಕಂದರೆ ಅವರ ವಯಸ್ಸಿನ ಕಾರಣ ಇದೆ. ಅವ್ರು ಈಗಲೇ ಸುಮಾರು 1 ವರ್ಷದಲ್ಲಿ ಅರಳುಮರಳು ಆಗಿದ್ದಾರೆ. ಸುಮಾರು ಕಡೆ ಸ್ಟೇಜಲ್ಲಿ ನಮ್ಮ ರಾಷ್ಟ್ರಗೀತೆ ಆದಾಗ ಅವರು ಹೇಗೆ ಬಿಹೇವ್ ಮಾಡಿದ್ದಾರೆ, ಇದನ್ನೆಲ್ಲ ನೋಡಿದಾಗ ನಾವು ಅವ್ರು ಸೂಕ್ತರಲ್ಲ. ಯಾಕಂದರೆ ನೋಡಿ, ಒಂದು ಸಣ್ಣ ಜಾಬ್ ತಗೋಬೇಕು ಅಂದರೆ, ಗೌರ್ಮೆಂಟ್ ಜಾಬ್ ತಗೋಬೇಕು ಅಂದರೆ ಅವರು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಹೇಳಿ ಫಿಸಿಕಲ್ ಟೆಸ್ಟ್ ಆಗುತ್ತೆ, ಎಲ್ಲವೂ ನೋಡ್ತೀವಿ. ಹಿಂಗಿದ್ದಾಗ ಈ ವ್ಯವಸ್ಥೆಯಲ್ಲಿರೋ ನಿತೀಶ್ ಕುಮಾರ್ನ NDAದವರು ಮುಖ್ಯಮಂತ್ರಿ ಮಾಡ್ತಿದ್ದಾರೆ. ಪಾಪ ಅವ್ರು ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಅವ್ರು ಕೆಳಗಡೆ ಹೇಳ್ಕೊತಾರೆ. ಇನ್ನೊಂದು ಈಗ ಒಂದು ಪೋಸ್ಟರ್ ಹಾಕ್ಯಾರೆ ಅಂದರು, ಟೈಗರ್ ಜಿಂದಾ ಹೈ. ಇದು ಬೇರೆಯವ್ರಿಗೆಲ್ಲ, ಇದು ಬಿಹಾರವ್ರು NDAದವರು ಹಾಕಿರೋದು ಮೋದಿಗಿದು, BJP ಅವ್ರಿಗೆ ಇದು ಟಾಂಗ್ ಕೊಡ್ತಿರೋದು. ಟೈಗರ್ ಅಭಿ ಜಿಂದಾ ಹೈ, ಆಪ್ ಠೀಕ್ ಠಕೆ ರಹಿಯೇ ನೈ ತೋ ಮೈ ಅವ್ರ ऊपर ಆऊंगा. ಇದನ್ನು ಕೊಡ್ತಿರೋದು. ಇದು ಬೇರೆಯವ್ರಿಗೆ ನೀವು ಅನ್ಕೋಬೇಡಿ, ಇದು ನಿಮಗೆ ನೀವು ಮಾಡ್ಕೊತಿರೋ ಗುಂಡಿ ತೊಡ್ಕೊಂಡಿದ್ದೀರಾ. ನಾವು ಹೇಳೋದಿಷ್ಟೇ, ಮುಂದೆ ನಾವು ಅವಾಗಲೇ ಹೇಳ್ದಂಗೆ ನಾವಿನ್ನೂ
ಈಗ ನಮ್ಮ ದಿನೇಶ್ ಸರ್ ಹೇಳ್ತಿದ್ರು ಜನ್ಸುರಾಜ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ 100% ಸರ್. ನಾವು 0 ಸೀಟ್ ಬಂದ್ರೂ ನಾವು ಹೇಳಿದ್ವಿ ನಾವು ಜನರ ಮಧ್ಯೆ ಇರ್ತೀವಿ. ಯಾಕಂದರೆ ನಾವು 6 ತಿಂಗಳಲ್ಲಿ ಬಂದವರಲ್ಲ, 3 ವರ್ಷ ನಮ್ದೊಂದು ಸ್ಟ್ರಗಲ್ ಇದೆ. ರೈಟ್. ಇನ್ನೂ ನಾವು ಬೇಕಾದರೆ 5 ವರ್ಷ ಜೊತೆಗಿರ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಜನರ ಅಹವಾಲನ್ನ ಕೇಳ್ತೀವಿ, ವ್ಯವಸ್ಥೆ ಏನಿದೆ ಅವ್ರದ್ದು ಏನು ಕಷ್ಟ ಸುಖ ಇದೆ ಅದಕ್ಕೆಲ್ಲ ಸ್ಪಂದನೆ ಮಾಡ್ತೀವಿ. ನಮ್ಮಲ್ಲಿ ಏನು ತೊಂದರೆ ಆಗಿದೆ, ನಾವೆಲ್ಲಿ ಎಡವಿದ್ವಿ, ಹೆಣ್ಮಕ್ಳಲ್ಲಿ ಇವ್ರು ಹೇಗೆ ಕೊಂಡ್ಕೊಂಡ್ರು, ಅದ್ರ ಬಗ್ಗೆ ಎಲ್ಲ ನಾವು ಜನರು ಮುಂದೆ ಇಟ್ಟು ನಾವು ಮುಂದಿನ ದಿನದಲ್ಲಿ ನಮ್ಮ ಏನು ವೋಟ್ ಶೇರ್ ಇದೆ ಅಥವಾ ಇಲ್ಲಿಂದ ಏನು ಈ ಗ್ಯಾರಂಟಿ ಸ್ಕೀಮ್ಗಳು ಇವರೇನೆಲ್ಲ ಮಾಡಿ ನಮ್ಮನ್ನು ಡೈವರ್ಟ್ ಮಾಡಿ ನಮ್ಮ ಕ್ಯಾಂಡಿಡೇಟ್ನ ಹೇಗೆ ಕೊಂಡ್ಕೊಂಡ್ರು ಅದನ್ನೆಲ್ಲ ನಾವು ಮುಂದಿನ ದಿನದಲ್ಲಿ ನಿಭಾಯಿಸ್ಕೋತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.